ಅವರು ನಾಡಿನ ಎಲ್ಲ ಸಮಸ್ತ ಜನತೆಗೆ ವಿಶ್ವಗುರು ಜಗಜ್ಯೋತಿ ಬಸವಣ್ಣವರ ಹುಟ್ಟುಹಬ್ಬದ ಶುಭಾಶಯಗಳು. ಜಗಜ್ಯೋತಿ ಬಸವೇಶ್ವರವರು ದಿನಾಂಕ 1131ರಲ್ಲಿ ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲೂಕಿನ ಇಂಗ್ಲೀಷ ಗ್ರಾಮದಲ್ಲಿ ಜನಿಸ್ತಾರೆ. ಅವರ ತಂದೆ ಹೆಸರು ಮಾದರಸ ಹಾಗೂ ತಾಯಿ ಹೆಸರು ಮಾದಲಾಂಬಿಕೆ. ಅವ್ರಿಗೆ ದಂಪತಿಗಳಿಗೆ ಭಾಳಷ್ಟು ಜನ ಮಕ್ಕಳು ಆಗಂಗಿಲ್ಲ ರೀ. ಅವ್ರಿಗೇನು ರೀ ಋಷಭ ಅಂದ್ರೆ ನಂದಿಯನ್ನು ಪೂಜೆ ಮಾಡ್ತಾರೆ. ನಂದಿಯನ್ನು ಪೂಜೆ ಮಾಡಿದ ನಂತರ ಅವ್ರಿಗೆ ಮುಂದೆ ಬಸವಣ್ಣವ್ರು ಜನಿಸ್ತಾರೆ. ಅದಕ್ಕಾಗಿ ಅವ್ರು ಬಸವ ಅಂತ ಹೆಸರಿಡ್ತಾರೆ. ಬಸವಣ್ಣವ್ರಿಗೆ ದೇವರಾಜ್ ಅಂತ ಹೆಸರು. ಒಬ್ಬರು ಅವ್ರ ಅಣ್ಣ್ರಿ ದೇವರಾಜ್ ಅಂತ ಅಣ್ಣ ಇರ್ತಾರೆ. ಈ ಥರ ಅನ್ರಿ ನಾಗಲಾಂಬಿಕೆ ಅಂಥೇಳಿ ಅವರು ಒಬ್ಬ ಸಹೋದರಿ ಇರ್ತಾರೆ. ಈ ಥರ ಅವ್ರ ಬಾಲ್ಯ ಜೀವನದಲ್ಲಿ ವೇದ ಪುರಾಣ ಗ್ರಂಥ ಸಾಕಷ್ಟು ಒಳ್ಳೆಯ ಗ್ರಂಥ ಓದಿರ್ತಾರೆ. ಭಾಳ ವಿದ್ಯಾರ್ಥಿಗಳು ಭಾಳ ಚತುರಿರ್ತಾರೆ. ಈ ಥರ ಅಲ್ಲಿ ಅವರ ವಚನಗಳ ಅಂಕಿತ ನಾಮ ಕೂಡಲ ಸಂಗಮ ದೇವ ಅಂತ ವಚನ ಅಂಕಿತ ಕರೀತಾರೆ. ಅದರಲ್ಲಿ ಅವರೇನು ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಅಂಥೇಳಿ ಇಬ್ಬರು ಪತ್ನಿಯರನ್ನು ಮದುವೆ ಆಗ್ತಾರೆ. ಮದುವೆ ಆದ ನಂತರ ಬಿಜ್ಜಳ ಆಸ್ಥಾನದಲ್ಲಿ ಸಿದ್ಧರಸ ಅಂಥೇಳಿ ಮಂತ್ರಿ ಇರ್ತಾರೆ. ಮಂತ್ರಿ ಇದ್ದಾಗಿ ಮುಂದೆ ಅವರು ತೀರ್ಕೊಂಡ ನಂತರ ಇವರ ಕರುಣಿಕ ಅಂತ ಮೊದಲು ಬಸವೇಶ್ವರವರು ಜಾಯ್ನ್ ಆಗಿರ್ತಾರೆ ಕರುಣಿಕ ವೃತ್ತಿಗೆ. ಮುಂದೆ ಅವರು ಭಾಳ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಅವರು ಕೆಲಸ ಮಾಡ್ತಾರೆ. ಇದರಿಂದಾಗಿ ಅವ್ರೇನು ರೀ ಅವರು ಮಂತ್ರಿ ಸ್ಥಾನಕ್ಕೆ ಹೋಗ್ತಾರೆ. ಮಂತ್ರಿ ಸ್ಥಾನಕ್ಕೆ ಹೋಗ್ತಾರೆ ಮತ್ತು ಬಹಳಷ್ಟು ಸಮಾಜದಲ್ಲಿ ಒಳ್ಳೆಯ ತಮ್ಮ ವಚನಗಳ ಮುಖಾಂತರ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ಅಲ್ಲದೆ ಅವರ ಒಂದು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ. ಅನುಭವ ಮಂಟಪ ಅಂದ್ರಪ್ಪ ಏನಪ್ಪ ಅಂದ್ರೆ ಅಲ್ಲಿ ಶರಣ ಮತ್ತು ಶರಣರು ಇರುವಂಥ ಸ್ಥಳ ರೀ. ಅಲ್ಲದೇನು ರೀ ಅಕ್ಕ ಮಹಾದೇವಿ ಆಗಲಿ ಆಯ್ದಕ್ಕಿ ಲಕ್ಕಮ್ಮ ಆಗಲಿ ಈ ಥರ ಏನ್ರಿ ಭಾಳ ಮಂದಿಗೆ ಅವಕಾಶ ಕೊಡ್ತಾರೆ. ಇಲ್ಲಿ ಎಲ್ಲ 300ಕ್ಕಿಂತ ಹೆಚ್ಚು ಏನ್ರಿ ಶಿವಶರಣರು ಇರ್ತಾರೆ ಅಲ್ಲಿ. ಅಲ್ಲದೆ ಒಳ್ಳೆ ಗ್ರಂಥ ರಚನೆ ಆಗ್ತಾವೆ, ವಚನಗಳು ರಚನೆ ಆಗ್ತಾರೆ. ಈ ಥರ ಅನುಭವ ಮಂಟಪ ಅವ್ರು ದೊಡ್ಡ ಸಾಧನೆ ರೀ ಜಗಜ್ಯೋತಿ ಬಸವೇಶ್ವರ ಸಾಹೇಬರು. ಈ ಥರ ಏನ್ರಿ ನಂತರ ಅದು ಬಿಟ್ಟರೆ ಸಾಮಾಜಿಕ ಮತ್ತು ಧಾರ್ಮಿಕ ಸ್ವಾನಗಳು ಸಮಾಜದಲ್ಲಿರೋಂಥ ಭಾಳಷ್ಟು ಸ್ವಾನ ಮಾಡ್ತಾರೆ. ಅಂತರ್ಜಾತಿ ವಿವಾಹ ಮಾಡ್ತಾರೆ ಮತ್ತು ತಮ್ಮ ವಚನಗಳ ಮುಖಾಂತರ ನೇರವಾಗಿ ಹೇಳ್ತಾರೆ. ಒಂದು ಕಡೆ ಹೇಳ್ತಾರೆ, ಮರ್ತ ಲೋಕಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲುವರಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅದೇ ಥರ ಏನ್ರಿ ಮಹಿಳೆಯರ ಸ್ಥಾನಮಾನ ಬಗ್ಗೆ ಹೇಳ್ತಾರೆ. ಮಹಿಳೆಯರೇ ಒಂದು ಲಿಂಗ ಸಮಾನತೆಯೂ ಹೇಳ್ತಾರೆ. ಮಹಿಳೆಯರು ಹೆಚ್ಚಾಗಿ ಸಮಾಜದಲ್ಲಿ ಏನ್ರಿ ಪ್ರೋತ್ಸಾಹನೂ ಕೊಡ್ತಾರೆ. ಅಲ್ಲದೆ ಒಂದು ಕಡೆ ಹೇಳ್ತಾರೆ, ಕಳಬೇಡ ಕೊಳಬೇಡ ಹುಸಿ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡೆಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ಹೇಳ್ತಾರೆ. ಅಲ್ಲದೇನ್ರಿ ಅವ ನಾರವ ಎನ್ನಬೇಡ, ಇವ ನಮ್ಮ ಮನೆ ಮಗವ ಅಂತೇಳಿ ಅನ್ರಿ ಎಲ್ಲ ಮಾನವಕುಲ ಒಂದೇ ರೀ ಅದೊಂದು ಹೇಳ್ತಾರೆ ಅಂತ ಹೇಳ್ತಾರೆ. ಅದೇ ಥರ ಏನ್ರಿ ಈ ಥರ ಸಾಕಷ್ಟು ಏನ್ರಿ ಕೂಡಲ ಸಂಗಮ ಮತ್ತು ಬಸವ ಕಲ್ಯಾಣ ಮತ್ತು ಬಿಜಾಪುರ ಏನ್ರಿ ಈ ಥರ ಅವರು ಒಂದು ಸಾಮಾಜಿಕ ಧಾರ್ಮಿಕ ಕಾರ್ಯ ಇದು ಕ್ಷೇತ್ರ ಐತ್ರಿ. ಈ ಥರ ಸಮಾಜದಲ್ಲಿ ಅಂದರೆ ಜಗತ್ತಿಗೆ ಬಸವಣ್ಣವ್ರು ಅಂತ ಕರೀತಾರೆ ಅವ್ರಿಗೆ. ಯಾಕಂದ್ರೆ ಅವರಂಥ ಮಾಡೋಂಥ ಕಾರ್ಯಗಳಿಂದಾಗಿ. ಅಲ್ಲದೆ ಇನ್ನೊಂದು ಕಡೆ ಹೇಳ್ತಾರೆ, ಮರವು ಕಂಡರೆ ಸುತ್ತುವರಯ್ಯ, ಜಲವು ಕಂಡರೆ ಈಜುವರಯ್ಯ, ಬತ್ತಿದ ಜಲ ಒಣಗಿದ ಮರ ಕಂಡು ಮೆಚ್ಚದವರು ನಿಮ್ಮನಂತೆ ಮೆಚ್ಚವರು ಕೂಡಲ ಸಂಗಮ ದೇವ ಅಂತ. ಈ ಥರ ಅಂದರೆ ತಮ್ಮ ವಚನಗಳ ಮುಖಾಂತರ ಸಮಾಜದಲ್ಲಿರುವಂಥ ಬಹಳಷ್ಟು ಸ್ಮರಣೆ ಮಾಡಿದ್ದಾರೆ. ಅಲ್ಲದೆ ಏನ್ರಿ ಅವರು ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾನು ಎಲ್ಲ ನಾಡಿನ ಜನತೆಗೆ ಶುಭ ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.